ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ನೀವು ಊಹಿಸಲು ಸಾಧ್ಯವಾಗದ ಅತ್ಯಂತ ಭೀಕರ ಮನಕಲುಕುವ ಘಟನೆಯೊಂದು ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಇದು ನಿಜಕ್ಕೂ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತೆ ಮಾಡಿದ. ಒಬ್ಬ ಮಹಿಳೆ ತನ್ನ ಪತಿಯ ಮೃತದೇಹದ ಜೊತೆ 10 ದಿನ ಬದುಕಿದ್ದಾಳೆ. ಆದರೂ ಆಕೆಗೆ ಪತಿ ಸತ್ತಿದ್ದಾನೆ ಎಂಬುದೇ ಗೊತ್ತಿರಲಿಲ್ಲ. ಯಾಕೆ ಗೊತ್ತಾ? ಆಕೆಗೆ ಇದ್ದಿದ್ದು ಮಾನಸಿಕ ಅಸ್ವಸ್ಥತೆ. ಅಷ್ಟಕ್ಕೂ ಈ ಭೀಕರ ಘಟನೆ ಬೆಳಕಿಗೆ ಬಂದಿತಾದ್ರೂ ಹೇಗೆ ಅಂತೀರಾ? ಈ ಕರುಣಾಜನಕ ಕಥೆಯನ್ನೊಮ್ಮೆ ನೀವೇ ನೋಡಿ. 10 ದಿನ ಶವದ ಜೊತೆಯೇ ಬದುಕಿದ ಪತ್ನಿ. ಪತಿ ಸತ್ತಿದ್ದು ಆಕೆಗೆ ಗೊತ್ತೇ ಇರಲಿಲ್ಲ. ಇದು ಕಾಫಿನಾಡು ಚಿಕ್ಕಮಗಳೂರಿನ ಒಂದು ನಿಶ್ಶಬ್ದ ಮನೆಯಲ್ಲಿ ನಡೆದ ಘಟನೆ. ನಿಜಕ್ಕೂ ಮನಸ್ಸನ್ನ ನಲುಗಿಸುವ ವಿಚಿತ್ರ ಸ್ಟೋರಿ. ಈ ಘಟನೆ ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿದ್ದು ಎಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಹೌದು, 77 ವರ್ಷದ ಸಿರಿಲ್ ಮೋನಿಸ್ ಎನ್ನುವವರು ಅನಾರೋಗ್ಯದಿಂದ ಮನೆಯಲ್ಲಿ ಮಲಗಿದ್ದಲ್ಲೇ ಸಾವನ್ನಪ್ಪಿದ್ದಾರೆ. ಆದರೆ ಈ ಕಥೆಯ ಅತ್ಯಂತ ನೋವಿನ ಭಾಗ ಇಲ್ಲಿಂದಲೇ ಪ್ರಾರಂಭವಾಗುತ್ತೆ. ಪತಿ ಸಾವನ್ನಪ್ಪಿದ ವಿಚಾರವೇ ಹೆಂಡತಿಗೆ ತಿಳಿದಿರಲಿಲ್ಲ. ಯಾಕಂದ್ರೆ ಆಕೆಗೆ ಇತ್ತು ಭೀಕರ ಮಾನಸಿಕ ಕಾಯಿಲೆ. ಆಕೆಗಿತ್ತು ಮಾನಸಿಕ ಅಸ್ವಸ್ಥತೆ. ಸತ್ಯದ ಅರಿವೇ ಇಲ್ಲ. ಮಗನ ಫೋನ್ ಬಂದಾಗ ಅಪ್ಪ ಚೆನ್ನಾಗಿದ್ದಾರೆ ಎನ್ನುತ್ತಿದ್ದ ತಾಯಿ. 1 ದಿನ, 2 ದಿನ, ಹೀಗೆ ದಿನಗಳು ಕಳೆಯುತ್ತಲೇ ಹೋದ್ವು. ಆದರೂ ಪತ್ನಿ ನನ್ನ ಗಂಡ ಚೆನ್ನಾಗಿದ್ದಾರೆ ಅಂತ ನಂಬುತ್ತಲೇ ಇದ್ರು. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದ ಮಗ ಪ್ರತಿದಿನ ಫೋನ್ ಮಾಡ್ತಾ ಇದ್ದ. ಆಗ ತಾಯಿ ಅಪ್ಪ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ತಾ ಇದ್ಲು. ಈ ದಂಪತಿಗೆ 2 ಮಕ್ಕಳಿದ್ದು ಮಗ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಅಲ್ಲೇ ವಾಸವಾಗಿದ್ದಾರೆ. ಇನ್ನು ಮಗಳು ದೂರದ ದುಬೈನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾಳೆ. ಆಕೆಗೂ ಈ ಕಠಿಣ ಸತ್ಯ ತಲುಪಲೇ ಇಲ್ಲ. ಮನೆಯಿಂದ ದುರ್ವಾಸನೆ, ಭೀಕರ ಸತ್ಯ ಬಹಿರಂಗ. ಮಗನಿಗೆ ಕೊನೆಯ ಮುಖವೂ ಸಿಗಲಿಲ್ಲ. ದಿನಗಳು ಕಳೆದಿವೆ. ಆ ಮನೆಯಿಂದ ಕೊಳೆತ ವಾಸನೆ ಬರ್ತಾ ಇತ್ತು. ಇಡೀ ಪ್ರದೇಶ ಗಬ್ಬು ನಾರ್ತಾ ಇತ್ತು. ಅಕ್ಕಪಕ್ಕದವರು ಮೂಗು ಮುಚ್ಚಿಕೊಳ್ಳಬೇಕಾದ ಪರಿಸ್ಥಿತಿ. ಅನುಮಾನಗೊಂಡು ಮನೆಯೊಳಗೆ ನೋಡಿದಾಗ ಅಲ್ಲಿ ಕಂಡು ಬಂದ ದೃಶ್ಯ ಎಲ್ಲರನ್ನ ಬೆಚ್ಚಿ ಬೀಳಿಸ್ತು. ತಕ್ಷಣ ಸುತ್ತಮುತ್ತಲ ಜನರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದಾಗ ಅವರು ಕೂಡ ಶಾಕ್ ಆಗಿದ್ದಾರೆ. ನನ್ನ ಗಂಡನನ್ನ ತೆಗೆದುಕೊಂಡು ಹೋಗಬೇಡಿ, ಗೋಗರೆದ ಪತ್ನಿ. ಕೊಳೆತ ಶವ ಮುಟ್ಟಲು ಮುಂದೆ ಬಾರದ ಸ್ಥಳೀಯರು. ಅಂತ್ಯ ಸಂಸ್ಕಾರ ನೆರವೇರಿಸಿದ ಸಮಾಜ ಸೇವಕ ಆರೀಫ್. ಶವ ಸಂಪೂರ್ಣ ಕೊಳೆತು ಹೋಗಿತ್ತು. ಹುಳಗಳು ತುಂಬಿ ಹೋಗಿದ್ವು. ಆದರೂ ಪತ್ನಿ ನನ್ನ ಗಂಡನನ್ನ ತೆಗೆದುಕೊಂಡು ಹೋಗಬೇಡಿ ಅಂತ ಪೊಲೀಸರ ಮುಂದೆ ಅಂಗಲಾಚ್ತಾ ಇದ್ಲು. ಸ್ಥಳೀಯರು ಶವ ಮುಟ್ಟೋದಕ್ಕೂ ಮುಂದೆ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಸಮಾಜ ಸೇವಕ ಆರೀಫ್ ಮುಂದೆ ಬಂದು ಮೃತದೇಹವನ್ನ ಆಸ್ಪತ್ರೆಗೆ ಕೊಂಡೊಯ್ದ್ರು. ನಂತರ ಬಣಕಲ್ ಕ್ರೈಸ್ತ ಸ್ಮಶಾನದಲ್ಲಿ ಸಂಜೆ ವೇಳೆ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ನೆರವೇರಿಸಿದ್ರು. ಕೊನೆಗೂ ತಂದೆಯ ಮುಖ ನೋಡಲಾಗಲಿಲ್ಲ ಎಂಬ ಅತೀವ ದುಃಖ. ಇದು ಜೀವನದ ಕಠಿಣ ಸತ್ಯ, ಮನಸ್ಸನ್ನ ನಲುಗಿಸುವ ಸ್ಟೋರಿ. ಸಂಜೆ ವೇಳೆಗೆ ಮಗ ಊರಿಗೆ ಬಂದಿದ್ದಾನೆ. ಆದರೆ ಆತನಿಗೆ ತಂದೆಯ ಮುಖವನ್ನ ಕೊನೆಯ ಬಾರಿಯೂ ನೋಡಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಅತೀವ ದುಃಖ ಆತನನ್ನ ಕಾಡಿದೆ. ಅವನಿಗೆ ಉಳಿದಿದ್ದು ಒಂದು ಪಶ್ಚಾತ್ತಾಪ, ಒಂದು ನೋವು. ಈ ಘಟನೆ ಕೇವಲ ಒಂದು ಕುಟುಂಬದ ದುಃಖವಲ್ಲ, ಇದು ನಮ್ಮ ಸಮಾಜದ ಮುಂದೆ ನಿಂತಿರುವ ಮಾನಸಿಕ ಆರೋಗ್ಯದ ದೊಡ್ಡ ಪ್ರಶ್ನೆಯೂ ಹೌದು. ಇದು ಜೀವನದ ಕಠಿಣ ಸತ್ಯ ಮತ್ತು ಮನಸ್ಸನ್ನ ನಲುಗಿಸುವ ಕಥೆ.